ಹಾಯ್ ಫ್ರೆಂಡ್ಸ್, ಫಟಾಫಟಾಗಿ ಡ್ರೈ ಚಿಕನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಒಂದು ಏಲಕ್ಕಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಹೊಂಬಣ್ಣ ಬರೋ ತನಕ, ಬೆಳ್ಳುಳ್ಳಿ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೊಂಬಣ್ಣ ಬಂದಮೇಲೆ ಅದಕ್ಕೆ ನೀವು ಒಂದು ಸ್ವಲ್ಪ ಬಿಳಿ ಪೆಪ್ಪರ್ನ ಹಾಕೋತಾ ಇದ್ದೀನಿ ನಾನು. ಬಿಳಿ ಪೆಪ್ಪರ್ ಇಲ್ಲದವರು ಕಪ್ಪು ಪೆಪ್ಪರ್ನ ಹಾಕೋಬೋದು. ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವಾಗಲೂ ಸೋಂಪು ಮತ್ತು ಜೀರಿಗೆನ ಲಾಸ್ಟ್ಗೆ ಹಾಕೋಬೇಕು ಫ್ರೈ ಮಾಡುವಾಗ. ಈಗ ನಾನು ಸೇಮ್ ಪ್ಯಾನ್ಗೆ 2ರಿಂದ 3 ಎಣ್ಣೆ ಹಾಕ್ಕೊಂಡು 1 ಕಪ್ಪಷ್ಟು ಈರುಳ್ಳಿನ ಸ್ಲೈಸಾಗಿ ಹೆಚ್ಕೊಂಡು ಅದನ್ನು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಹೀಗೆ ಫ್ರೈ ಆಗ್ತಿರುವಾಗ ಬನ್ನಿ ನಾವೀಗ ಫ್ರೈ ಮಾಡ್ಕೊಂಡಿರುವಂಥ ಐಟಮ್ಗಳನ್ನ ಹಾಕಿ ಚೆನ್ನಾಗಿ ಕುಟ್ಕೊಳ್ಳೋಣ. ಇದನ್ನು ಸ್ವಲ್ಪ ಕ್ರಷ್ ಆಗೋ ಥರ ನೋಡಿ, ಈ ಥರ ಮಾಡಿಕೊಂಡ್ರೆ ಸಾಕು. ಆಗಿದೆ. ಈಗ ಈ ಫ್ರೈ ಆದ ಇದಕ್ಕೆ ಈರುಳ್ಳಿಗೆ ನಾನು ಇಲ್ಲಿ ಅರ್ಧ kgಯಷ್ಟು ಬೋನ್ಲೆಸ್ ಚಿಕನ್ನ ಹಾಕೋತಾ ಇದ್ದೀನಿ. ಬೋನ್ಲೆಸ್ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಯಾವುದೇ ನೀರು ಎಕ್ಸ್ಟ್ರಾ ಸೇರಿಸಬಾರ್ದು. ಇದನ್ನು ಹಾಗೆ ಮುಚ್ಚಿಟ್ಟು ಇದನ್ನು 5ರಿಂದ 10 ನಿಮಿಷಗಳ ಕಾಲ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಚಿಕನ್ ಫುಲ್ ಬೆಂದಿರಬೇಕು. ಅಲ್ಲಿ ತನಕ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಪ್ರೆಸ್ ಆದರೆ ಇದು ಕಟ್ಟಾಗಬೇಕು. ಸೊ ಚಿಕನ್ ಫ್ರೈ ಆದಮೇಲೆ ಇದನ್ನು ಹಾಕ್ಕೋಬೇಕು. ನೀವು ಕುಟ್ಕೊಂಡಿರೋದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಎಲ್ಲ ಚಿಕನ್ಗೂ ನೀಟಾಗಿ ಅದನ್ನು ಅಂಟ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು 1 ಸ್ಪೂನಷ್ಟು ವಿನೆಗರ್ನ ಹಾಕ್ತಾಯಿದ್ದೀನಿ. ಹಾಗೆ ನೀವು ಇದನ್ನು 1 ನಿಮಿಷದಿಂದ 2 ನಿಮಿಷದ ಕಾಲ ಮುಚ್ಚಿಟ್ಬಿಡಿ. ನೋಡಿ, ಫುಲ್ ಡ್ರೈ ಚಿಕನ್ನು ರೆಡಿಯಾಗಿದೆ. ಇದಕ್ಕೆ ನಾನು ಇದ್ರ ಜೊತೆಗೆ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ ನೋಡಿ. ಈಸಿಯಾಗಿ ಮತ್ತು ಇಷ್ಟನೂ ಆಗುವಂತಹ ರೆಸಿಪಿ ಇದು. ಎಲ್ಲರೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ನನ್ನ ಈ ರೆಸಿಪಿ ಇಷ್ಟ ಆದರೆ ನನ್ನ ರೆಸಿಪಿನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.